ಏನಂತಂದರೆ ಅವ್ರಿಗೆ ಇದ್ದಿದ್ದು ಟೆಂಪರಲ್ ಲೋಬ್ ಎಪಿಲೆಪ್ಸಿ. ಅವ್ರಿಗೆ ಹೆಂಗಿತ್ತಂತಂದರೆ ಸಡನ್ನಾಗಿ ಒಂಚೂರು ಭಯ ಆಗುತ್ತೆ. ಭಯ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಇದ್ದಿದ್ದು ಇಕ್ಟಸು ಕೈಕಾಲು ಓದರೋದಲ್ಲ, ಅವ್ರಿಗೆ ಲಿಪ್ ಸ್ಮ್ಯಾಕಿಂಗ್ ಅಂತೀವಿ. ಇದ್ದಂಗೆ ಆ ಥರ ಬರುತ್ತೆ. ಪಬ್ಲಿಕ್ ಪ್ಲೇಸಸ್ಸಲ್ಲಿ ಇರಬೇಕಾದ್ರೆ ಜನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ರು. ಅಂದರೆ ಇವರು ಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಹೆಣ್ಮಕ್ಳನ್ನ ನೋಡಿ ಈ ಥರ ಮಾಡ್ತಾ ಇದ್ದಾರೆ, ಆ ರೀತಿ ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಸೊ ಅವರನ್ನು ಅಷ್ಟೇ ಮೊದಲು ಪಾಪ ಯಾರೋ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅವರು ಅದನ್ನು ಕರೆಕ್ಟಾಗಿ ಕಂಡು ಹಿಡೋದು, ಆಮೇಲೆ ಅದನ್ನು ಎಪಿಲೆಪ್ಸಿ ಅಂತ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡಾದ್ಮೇಲೆ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಏನಂತಂದ್ರೆ ನಾನು ಆಗಲೇ ಹೇಳೋದು ಹಾಗೆ ಫಿಲಮಲ್ಲಿ ಬರೋ ಹಾಗೇನೆ ಕೈಕಾಲು ಓದ್ರಬೇಕು ಅಂತಿಲ್ಲ, ಯಾವ ರೀತಿ ಬೇಕಾದ್ರೂ ಬರ್ಬೋದು. ಟೆಂಪೊರಲ್ ಲೋಬಿಂದ ಬರೋದ್ರಿಂದನೇ ಈ ಸಾಕಷ್ಟು ತೊಂದರೆಗಳಾಗುತ್ತೆ. ಲಿಪ್ ಸ್ಮ್ಯಾಕಿಂಗ್ ಆಗುತ್ತೆ. ಕೆಲವೊಬ್ಬರು ಏನಂತಂದ್ರೆ ಸುಮ್ಮನೆ ಒಂದು ಬಟನ್ ಈ ಥರ ಮಾಡ್ಕೋತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಬಟನನ್ನು ಬಿಚ್ಕೋಬೇಕು ಈ ಥರ ಮಾಡ್ಕೊಳ್ಳೋದು, ಅಥವಾ ಒಂದು ಕಡೆ ಸುಮ್ಮನೆ ಹಿಂಗೆ 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 ಮಾಡೋದು. ಆ ಥರ ಬಂತು ಅಂತಂದರೆ ಅದು ಯೂಶಲ್ ಆಗಿ ಟೆಂಪೊರಲ್ ಲೋಬಿಂದ ಬರೋವಂಥ ಇದಕ್ಕೆ ಸಾಕಷ್ಟು ಆ ಥರ ನಿದರ್ಶನಗಳಿದ್ದಾವೆ. ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಒಂದಿದೆ. ನಮ್ಮ ಚಾಮರಾಜನಗರ, ಮೈಸೂರು ಆ ಕಡೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಅದು. ಏನಂತಂದರೆ ಬಿಸಿನೀರು ಹಾಕೊಂಡ್ರೆ ಎಪಿಲೆಪ್ಸಿ ಟ್ರಿಗರ್ ಆಗುತ್ತೆ. ಹೌದಾ? ಹೌದು, ಹಾಟ್ ವಾಟರ್ ಎಪಿಲೆಪ್ಸಿ ಅಂತಾರೆ. ಬಿಸಿನೀರು ಹಾಕೋತಾ ಇದ್ದಂಗೆ ಅವ್ರಿಗೊಂದು ಬ್ಲ್ಯಾಂಕ್, ಇದು ಸ್ನಾನಕ್ಕೆ ಹೋಗಿರ್ತಾರೆ, ಬ್ಲ್ಯಾಂಕ್ ಇರುತ್ತೆ, ಪಾಪ ಗೊತ್ತೂ ಆಗಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದಾಗುತ್ತೆ, ಏನಾಯಿತು ಗೊತ್ತಿಲ್ಲ, ಏನೋ ಸುಸ್ತಾಗ್ತಾ ಇದೆ, ಹಾಂ ಸರಿ ನಡಿ ಅಂತ ಹೋಗಿಬಿಡ್ತಾರೆ. ಕ್ವೈಟ್ ಕಾಮನ್ ಆ್ಯಂಡ್ ತುಂಬ ಆರಾಮಾಗಿ ಚಿಕಿತ್ಸೆ ಕೂಡ ಮಾಡ್ಬೋದು ಅದಕ್ಕೆ, ಹಾಟ್ ವಾಟರ್ ಎಪಿಲೆಪ್ಸಿ ಅಂತ.